ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮ್ಗೇನಾದ್ರು ಸತ್ಯ ಅನ್ಸಿದ್ರೆ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೂ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಈ ಚಾನಲ್ ಬಗ್ಗೆ ತಿಳಿಸಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ತಮಗೆಲ್ಲ ಇಂದಿನ ದಿನದ ಒಂದು ಗುರುವಿನ ವಿಚಾರದಲ್ಲಿ ಹೇಳಿದ್ದೆ. ಇಂದಿನ ದಿನ ಒಂದು ಶುಕ್ರ ಗ್ರಹದ ವಿಚಾರವನ್ನು ಹೇಳ್ತಾ ಇದ್ದೀನಿ. ತಮಗೆಲ್ಲ ತಿಳಿದಿರೋ ಹಾಗೆ ಒಂದು ಗುರುವಿನ ಅಂಶ ಸಾಕಷ್ಟು ಬರುತ್ತೆ. ಒಂದು ದೇವತಾ ಗುರುಗಳು ಬೇರೆ, ಹಾಗೂ ರಾಕ್ಷಸ ಗುರು ಬಂದು ಶುಕ್ರಾಚಾರ್ಯರಾಗ್ತಾರೆ. ಅವ್ರಿಗೆ ಒಂದು ಹೋರೆ ಕಣ್ಣಿನ ಭಾಗ ಅಂದರೆ ಒಂದು ಕಣ್ಣು ಇರೋತಕ್ಕಂಥ ಶುಕ್ರನ ಹಾಕ್ತಾರೆ. ಆದರೆ ಆ ಒಂದು ವಿಚಾರ ತಮಗೆಲ್ಲ ತಿಳಿದಿರ್ಬೋದು. ಒಂದು ಬಲಿ ಚಕ್ರವರ್ತಿಯು ತಮ್ಮ ಒಂದು ದಾನ ಧರ್ಮಾದಿಗಳು ಮಾಡಕ್ಕಾರೆ ಒಂದು ವಿಷ್ಣು ಬಂದು ಅವರ ಒಂದು ದಾನವನ್ನು ಅಂದರೆ 3 ಅಡಿ ಜಾಗವನ್ನು ಕೇಳಿ ಅವರ ಪಾದದ ಮೇಲಿಟ್ಟು ಆ ಒಂದು ಕಥೆಯು ತಮಗೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಆ ಒಂದು ಭಾಗವನ್ನು ಬಿಟ್ಟು ಮುಂದಿನ ವಿಚಾರವಾದ ಶುಕ್ರ ಗ್ರಹನು ಫಲ ಹೇಗೆ ಕೊಡ್ತಾನಪ್ಪ ಅನ್ನತಕ್ಕಂಥ ಮಾಹಿತಿ ಈ ಒಂದು ಭಾಗದಲ್ಲಿ ಹೇಳ್ತಾ ಇದ್ದೀನಿ. ಶುಕ್ರನ ಒಂದು ಧಾನ್ಯ ಯಾವುದಪ್ಪ ಅಂದ್ರೆ ಅವರೇ ಕಾಳಾಗತ್ತೆ. ಅವರೇ ಕಾಳಿನ ಒಂದು ಭಾಗ ಧಾನ್ಯ ಆದರೆ ಅವ್ರಿಗೆ ಇಷ್ಟವಾದ ಒಂದು ವಸ್ತ್ರ ಯಾವ್ದಪ್ಪ ಅಂದ್ರೆ ಬಿಳಿಯ ವಸ್ತ್ರ ಅಂದ್ರೆ ಬಿಳಿಯ ಬಟ್ಟೆ. ಹಾಗೂ ಅವ್ರಿಗೆ ಮಿತ್ರ ಯಾರಪ್ಪ ಅಂದ್ರೆ ತಮ್ಗೆಲ್ಲ ನನ್ನ ಬುಧನ ವಿಚಾರ ಬಂದಾಗ ಹೇಳಿದೆ. ಶುಕ್ರನಿಗೆ ಮಿತ್ರವಾದವನು ಯಾರಪ್ಪ ಅಂದ್ರೆ ಬುಧನು, ಹಾಗೂ ಒಂದು ಶನಿಯು ಮಿತ್ರನಾಗ್ತಾರೆ. ಹಾಗೂ ಒಂದು ಶತ್ರು ಯಾರಾಗ್ತಾರಪ್ಪ ಅಂದ್ರೆ ಗುರು ಬಿಟ್ರೆ ಇನ್ನೆಲ್ಲರಿಗೂ, ಹಾಗೂ ಚಂದ್ರನಿಗೂ ಒಂದು ಮಿತ್ರತ್ವದಲ್ಲೇ ಇರ್ತಾರೆ. ರವಿಗೂ ಹಾಗೂ ಹೀಗೂ ಒಂದು ಶತ್ರು ಆದರೂ ಅಂದ್ರೆ ಶತ್ರುವಿನ ಫಲವಿಲ್ಲದೆ ಮಿತ್ರನಾಗೆ ಜೋಡಣೆ ಅಂದ್ರೆ ಸಮದ ಫಲವಾಗಿ ಕೊಡ್ಸಂತ ಹೋಗ್ತಾರೆ. ಆದ್ರೆ ಆ ಒಂದು ತಮಗೆ ತಿಳಿದಿರೋ ಹಾಗೆ ಸ್ಟೋನ್ ಅನ್ನತಕ್ಕಂಥ ವಿಚಾರ ಬಂದಾಗ ಶುಕ್ರನಿಗೆ ಸಂಬಂಧಪಟ್ಟದಂತ ಒಂದು ವಿಚಾರ ಬಂದಿದ ತಕ್ಷಣ ತಮಗೆ ತಿಳಿದಿರ್ಬೋದು ಡೈಮಂಡ್ ಅಂತ. ಡೈಮಂಡ್ ಅನ್ನತಕ್ಕಂಥದ್ದು ನಾವೇನಾದರಾದ್ರೂ ಶುಕ್ರನು ನಮಗೆ ಬಲವಾಗಿದ್ದ ಆದರೆ ನಾವೇನಾದ್ರೂ ಡೈಮಂಡ್ ಅನ್ನತಕ್ಕಂಥ ವಿಚಾರ ಹಾಕಿದೆ ಆದ್ರೆ ಅಂದ್ರೆ ಡೈಮಂಡ್ ನಾವು ನಮ್ಮ ಒಂದು ಕ್ಯಾರೆಟ್ ಸೆಂಟ್ ಅಂತ ಬರುತ್ತೆ, ಅದರಲ್ಲಿ ಆ ಸೆಂಟ್ ಅನುಸಾರ ಅಂದ್ರೆ ನಮ್ಗೆ ಎಷ್ಟು ಭಾಗ ಹಾಕ್ಬೇಕೋ ಅಷ್ಟು ಭಾಗವನ್ನು ನಾವು ಲಾಕೆಟ್ ಅಥವಾ ನಮ್ಮ ಒಂದು ಕೈಯಲ್ಲಿ ಹಾಕಿದೆ ಆದರೆ ನಮಗೆ ಅವ್ರ ಶುಕ್ರನ ಫಲದಿಂದ ನಮಗೆ ಒಂದು ಏನೇ ಆಗಿರ್ಬೋದು, ತಮ್ಗೆಲ್ಲ ತಿಳಿದಿರ್ಬೋದು, ಏನೇ ಒಂದು ಕೈ ಹಾಕಿದ್ರು ಒಂದು ಲಕ್ಷ್ಮಿಯ ಸ್ಥಾನದ ಬಲ ಬರುತ್ತೆ ಅನ್ನೋದು. ಆದ್ರೆ ಈ ಶುಕ್ರನ ವಿಚಾರ ಬಂದಾಗ ತಮ್ಗೆಲ್ಲ ತಿಳಿದಿರೋ ಹಾಗೆ ಶುಕ್ರ ಗ್ರಹ ಅಂದಿದ ತಕ್ಷಣ ವೈಭವಿಕ ಜೀವನ ಅಂದ್ರೆ ಒಂದು ಲಕ್ಷ್ಮಿಯು ಒಂದು ಸ್ಥಾನ ಬಲ ಬರುತ್ತೆ ಅನ್ನತಕ್ಕಂಥ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ರೆ ಹೇಗೆ ಒಂದು ಶುಕ್ರನು ರಾಕ್ಷಸ ಗುರುವು, ಹಾಗೆ ರಾಹು ಶುಕ್ರನ ಯುತಿ ಇದ್ದರೆ ಅವನು ವಿಪರೀತವಾಗಿ ವೈಭವಿಕ ಜೀವನವನ್ನು ಅಂದ್ರೆ ಕೋಟಾಧಿಪತಿಗಳನ್ನಾಗನು ಮಾಡ್ತಾರೆ ಅನ್ನತಕ್ಕಂಥ ಮಾಹಿತಿ ಅಂದ್ರೆ ತಮ್ಗೆಲ್ಲ ತಿಳಿಸಿದ್ದೆ. ಲಾಟರಿ ಆದ ವಿಚಾರ ಅಂದ್ರೆ ಲಾಟರಿ ಒಂದು ಜೋಜು ಮೋಜಿನ ವಿಚಾರವನ್ನು ತಮ್ಗೆ ಹೇಗೆ ಬರುತ್ತೆ ರಾವಿನ ವಿಚಾರ ಅಂತ. ಅದೇ ಶುಕ್ರವಿನ ಯುತಿಯಲ್ಲಿ ಇದ್ದರೆ ಅವರಿಗೆ ಸಾಕಷ್ಟು ಲಾಭದಾಯಕವಾಗಿ ಬರುತ್ತೆ. ಹಾಗೂ ಶನಿ ಶುಕ್ರ ರಾಹು ಯುತಿ ಇದ್ದಿದೆ ಆದರೆ ಅವ್ರಿಗೆ ಯಾವುದೇ ಒಂದು ಪ್ರಾಣಿಯ ವಿಚಾರದಲ್ಲಿ ಆಗಿರ್ಬೋದು ಅವ್ರಿಗೆ ಲಾಭದಾಯಕ ಅನ್ನತಕ್ಕಂಥ ಮಾಹಿತಿ ಈ ಒಂದು ಶುಕ್ರನ ವಿಚಾರಕ್ಕೆ ಬರುತ್ತೆ. ಹಾಗೂ ಶುಕ್ರನು ಬಲವಾಗಿದ್ದರೆ, ಅವರ ಜಾತಕದಲ್ಲಿ ಶುಕ್ರನು ಬಲವಾಗಿದ್ದರೆ ಯಾವುದೇ ಕಾರಣದಲ್ಲೂ ಯಾವುದೇ ತರದ ತೊಂದರೆ ಇಲ್ಲದೆ ಅಂದ್ರೆ ಒಂದು ಮದುವೆ ಆಗಿರತಕ್ಕಂಥ ಸಮಯ ಆಗಿರ್ಬೋದು, ಒಂದು ಮಗುವಿನ ಸ್ಥಾನ ಆಗಿರ್ಬೋದು. ನಮ್ಗೆಲ್ಲ ಗೊತ್ತಿರ್ಬೋದು ಹೇಗೆ ಒಂದು ಅಂಗಾರಕನ ವಿಚಾರ ಬಂದಾಗ ಅಂಡಾಣು ಬಿಡುಗಡೆಗೆ ಹೇಗೆ ಅಂಗಾರಕನು ಕಾರಣವಾಗ್ತಾನೋ ಹಾಗೆ ಒಂದು ಗಂಡು ಮಗುವಿಗೆ ಒಂದು ಶುಕ್ರನ ವಿಚಾರ ಬಂದು ವೀರಾಣಿಗೆ ಕಾರಕನಾಗ್ತಾನೆ. ಹಾಗಾಗಿ ಶುಕ್ರನ ಬಲವಾಗಿದ್ದಿದ್ದೆ ಆದರೆ ಅವ್ರಿಗೆ ಒಂದು ವೀರಾಣುವಿನ ವಿಚಾರ ಬಂದಾಗ ಅವ್ರಿಗೆ ಹೈ ಒಂದು ಕೌಂಟ್ರೇಟ್ ಇರುತ್ತೆ. ಹಾಗಾಗಿ ಶುಕ್ರನ ಬಲ ಸಿಕ್ಕಾಪಟ್ಟೆ ಇರ್ಬೇಕಾಗತ್ತೆ. ಹಾಗಾಗಿ ಶುಕ್ರನ ಗ್ರಹನನ್ನು ಸಂಬಂಧಪಟ್ಟವಾದ ಅಧಿದೇವತೆ ಯಾರಪ್ಪ ಅಂದ್ರೆ ಲಕ್ಷ್ಮಿ. ಹಾಗಾಗಿ ಲಕ್ಷ್ಮಿಯನ್ನು ಯಾರು ಸದಾ ಕಾಲದಲ್ಲಿ ಯಾವುದೇ ತೊಂದರೆ ಆದಿಗಳು ಇಲ್ಲದೆ ಪೂಜೆಯನ್ನು ಮಾಡ್ತಾರೋ, ಹಾಗೂ ಸ್ತ್ರೀ ಶಾಪ ಇವಿಲ್ಲದೆ ಅವರ ಜಾತಕದಲ್ಲಿ ಇರುತ್ತೋ ಆ ಒಬ್ಬ ವ್ಯಕ್ತಿಗೆ ಒಂದು ಸಂತಾನದ ಫಲವು ಯಾವುದೇ ತರದ ತೊಂದರೆ ಇಲ್ಲದೆ
ಹಾಗೂ ಮುಂದಿನ ವಿಚಾರವಾದ ಮದುವೆ ವಿಚಾರ ಬಂದಾಗ ಯೋಗ ಭೋಗಾದಿಗಳನ್ನು ಅನುಭವಿಸತಕ್ಕಂಥ ವ್ಯಕ್ತಿಯು ಆಗ್ತಾನೆ ಅನ್ನತಕ್ಕಂಥ ಮಾಹಿತಿ ಸಾಕಷ್ಟು ವಿಚಾರ ಶುಕ್ರನ ವಿಚಾರದಲ್ಲಿ ಇದೆ. ಆಯ್ತು, ಇವೆರಡೂ ಒಂದು ವಿಚಾರನೂ ಹೇಳಿದೆ, ಏನು ಶುಕ್ರನಿಂದ ವೈಭೋಗ ಜೀವನನು ಹೇಳಿದೆ, ಹಾಗೂ ಸಾಕಷ್ಟು ಏನೇ ಒಂದು ವಿಚಾರ ಬಂದಾಗ ಏನೇ ಒಂದು ಶುಕ್ರನ ವಿಚಾರನು ತಿಳಿಸ್ತೆ. ಆದ್ರೆ ಅವರು ಗ್ರಹಗಳಲ್ಲಿ ಎಲ್ಲಿ ಒಂದು ಅಂದ್ರೆ ನಮ್ಮ ಒಂದು ನವಗ್ರಹಗಳಲ್ಲಿ ಯಾವ ಭಾಗದಲ್ಲಿ ಇರ್ತಾರಪ್ಪ ಅನ್ನೋದಾದ್ರೆ ಪೂರ್ವದ ಮಧ್ಯಭಾಗ, ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಮಧ್ಯಭಾಗವಾದ ಅಂದ್ರೆ ಅವರ ಎಡಭಾಗಕ್ಕೆ ಒಂದು ಬುಧನ ಇರ್ತಾರೆ, ಬಲಭಾಗ ಅಂದ್ರೆ ಒಂದು ಅಗ್ನಿಯ ಮೂಲೆಯಲ್ಲಿ ಚಂದ್ರನ ಇರ್ತಾರೆ, ಅವರ ಹಿಂಭಾಗಕ್ಕೆ ಸೂರ್ಯನ ಇರ್ತಾರೆ. ಆ ಭಾಗದಲ್ಲಿ ಅಂದ್ರೆ ಪೂರ್ವ ದಿಕ್ಕಿಲ್ಲ ಅಂದ್ರೆ ಪೂರ್ವದ ಮಧ್ಯಭಾಗದಲ್ಲಿ ಒಂದು ಅಂದ್ರೆ ಸೂರ್ಯನ ಮುಂದೆ ಇರತಕ್ಕಂಥ ಗ್ರಹನೇ ಶುಕ್ರ ಗ್ರಹ ಆಗ್ತಾರೆ. ಹಾಗಾಗಿ ಶುಕ್ರನನ್ನು ಏನು ನಾವು ಪೂಜಾದಿ ಫಲವನ್ನಾಸಾರ ಮದುವೆ ಒಂದು ಏನೋ ಒಂದು ಯಾವುದೇ ಒಂದು ಕಾರ್ಯಕ್ಕಾಗಿರ್ಬೋದು, ಶುಕ್ರನ ಬಲವಾಗಿದ್ದರೆ ಒಂದು ಮದುವೆ ವಿಚಾರ ಆಗಿರ್ಬೋದು, ಒಂದು ವೈಭವಿಕ ಜೀವನಕ್ಕೆ ಶುಕ್ರನು ಬಹಳ ಅಗತ್ಯವಾದ ಗ್ರಹ ಅಂತ ಹೇಳ್ಬೋದು. ಆದರೆ ಶುಕ್ರನ ಗ್ರಹನು ನಮ್ಗೇನಾದ್ರು ಪೀಡಿತನಾದರೆ ಅಂದ್ರೆ ಶುಕ್ರ ಗ್ರಹನು ಯಾವ್ದಾದ್ರು ಒಂದು ರಾಹು ಗ್ರಹ ಅಷ್ಟಮದಲ್ಲೋ ಅಥವಾ 6ನೇ ಮನೆಯಲ್ಲಿ ಪೀಡಿತವಾದರೆ ಅವರಿಗೆ ಸಂಬಂಧಪಟ್ಟದಂತ ಒಂದು ಅಂಗ ಯಾವ್ದಪ್ಪ ಅಂದ್ರೆ ಗುಪ್ತಾಂಗ ಹಾಗೂ ಗರ್ಭ ಭಾಗವಾದ ಆಗತ್ತೆ. ಹಾಗಾಗಿ ಸಾಕಷ್ಟು ಜನಕ್ಕೆ ಒಂದು PCOD ಪ್ರಾಬ್ಲಮ್ ಆಗಿರ್ಬೋದು, ಒಂದು ಸಂಬಂಧಪಟ್ಟದಂತ ಒಂದು ಏನು ನಮ್ಮ ಜನಾಂಗದ ಭಾಗದಲ್ಲಿ ತೊಂದರೆ ಅನುಭವಿಸ್ಬೇಕಾದ್ರೆ ಶುಕ್ರನಿಗೂ ಹಾಗೂ ಈ ಯಾವುದೇ ಒಂದು ಶುಕ್ರನಿಗೆ ಪೀಡಿತವಾದ ಗ್ರಹವ ಯಾವುದಾದರೂ ಇದ್ದಿದ್ದೆ ಆದರೆ ನಮ್ಗೆ ಅವ್ರು ನಿಂತಿರತಕ್ಕಂಥ ರಾಶಿಯಿಂದ ಏನಾದ್ರು ಪೀಡಿತವಾಗಿದ್ರೆ ಆ ಒಂದು ಕಾಯಿಲೆಯನ್ನು ಅನುಭವಿಸ್ತೀವಿ ಅಂತಂದು ನಮ್ಮ ಹಿರಿಯರು ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದಾರೆ. ಹಾಗಾಗಿ ತಮ್ಗೆಲ್ಲ ಈ ವಿಡಿಯೋಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಈ ಯಾವುದೇ ಒಂದು ವಿಡಿಯೋ ಆಗಿರ್ಬೋದು, ಈ ವಿಡಿಯೋಲಿ ಗ್ರಹಗಳ ನಿಮ್ಗೆ ಚಿಕ್ಕದಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಆದ್ರೆ ನನ್ನ ಮುಂದಿನ ವಿಡಿಯೋಲಿ ಸಾಕಷ್ಟು ನಿಮ್ಗೆ ಆ ಗ್ರಹಗಳ ಬಲವನ್ನು ಹೇಗೆ ಒಂದು ನಾವು ತಿಳ್ಕೊಬಹುದು, ಬಲಾನುಸಾರ ನಮ್ಗೆ ಏನೇನು ಫಲ ಅನ್ನತಕ್ಕಂಥ ಮಾಹಿತಿ ಒಂದೊಂದೇ ಭಾಗವಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ತಮ್ಗೇನಾದ್ರು ಇಷ್ಟವಾದ್ರೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೂ ತಮಗೆ ನಾನು ಸಾಕಷ್ಟು ಜನಕ್ಕೆ ಹೇಳಿದೆ, ಒಂದು ದಕ್ಷಿಣಾಯನ ಅಂದ್ರೆ ಉತ್ತರಾಯಣದ ಭಾಗ ಹೇಳಿದೆ, ದಕ್ಷಿಣಾಯನಕ್ಕೂ ಒಂದು ಶುಕ್ರನೇ ಕಾರಕನಾಗ್ತಾನೆ. ಹಾಗಾಗಿ ಮದುವೆ ವಿಚಾರ ಬಂದಾಗ ಶುಕ್ರನು ರವಿಯ ಜೊತೆ ಯುತಿ ಇದ್ದಿದೆ ಆದ್ರೆ ಅಂದ್ರೆ ರವಿಯು ಎಲ್ಲೆಲ್ಲಿ ಒಂದು ಹೋಗ್ತಾ ಅಂದ್ರೆ ಒಂದು ಚಲಿಸ್ತಾ ಇರ್ತಾನೋ ಆ ದಿನ ಅಂದ್ರೆ ತಿಂಗಳು ಸಾರ ಆ ರೀತಿಯಲ್ಲಿ ಆ ಒಂದು ಹೆಣ್ಣಿಗೂ ಹಾಗೂ ಗಂಡಿಗೂ ಮದುವೆ ವಿಚಾರ ಬರುತ್ತೆ. ಹಾಗಾಗಿ ಈ ವಿಡಿಯೋ ತಮ್ಗೇನಾದ್ರು ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನ ಹೇಳೋದನ್ನ ಮರಿಬೇಡಿ. ನಮಸ್ಕಾರ.